ಈ ಒಂದು ಸರಣಿಯಲ್ಲಿ ಇದನ್ನ 5ನೇ ಸಂಚಿಕೆ. ಆ, ಅಧಿಕ ಮಾಸ ಪುರುಷೋತ್ತಮ ಮಾಸದ ವಿಶೇಷ ಸಂದರ್ಭದಲ್ಲಿ ಈ ಒಂದು ಸರಣಿಯನ್ನು ಪ್ರಾರಂಭ ಮಾಡಿದ್ವಿ. ಅಧ್ಯಾಯ 15 ಭಗವದ್ಗೀತೆ ಪುರುಷೋತ್ತಮ ಯೋಗ. ಅದರಲ್ಲಿರುವಂತಹ ಶ್ಲೋಕಗಳನ್ನ ಪ್ರತಿದಿನ ಒಂದು ಶ್ಲೋಕದಂತೆ ನಾವು ಇಲ್ಲಿ ಚರ್ಚಿಸ್ತಾ ಬರ್ತಾ ಇದ್ದೀವಿ. ಸಂಕ್ಷೇಪವಾಗಿ ಅದರ ಮೂಲ ಅರ್ಥವನ್ನ, ಸರಳ ಅರ್ಥವನ್ನ ಇಲ್ಲಿ ಕಲೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಶ್ರೀಲ ಪ್ರಭುಪಾದರ ಭಗವದ್ಗೀತೆ ಪುಸ್ತಕದ ಆಧಾರದ ಮೇಲೆ. ಬನ್ನಿ ಈ ದಿನದ ಚರ್ಚೆಯನ್ನು ಪ್ರಾರಂಭ ಮಾಡೋಣ ಪ್ರಾರ್ಥನೆಯೊಂದಿಗೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಸ್ವಾಗತಿಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ. ಭಗವದ್ಗೀತೆಯ 15ನೇ ಅಧ್ಯಾಯದ ಸರಳ ಚರ್ಚೆಯಲ್ಲಿ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಈ ದಿನದ ಚರ್ಚೆಯಲ್ಲಿ ನಾವು ಆ 15ನೆಯ ಅಧ್ಯಾಯದ 5ನೆಯ ಶ್ಲೋಕವನ್ನು ಚರ್ಚೆ ಮಾಡೋಣ. ನಿಮಗೆಲ್ಲ ನಿನ್ನೆ ನಾವು ಆ ಒಂದು ಅಂಶವನ್ನ ನೆನಪಿಸಿದ್ವಿ. ಭಗವದ್ಗೀತೆ ಇದರ ಹಿಂದಿನ ಶ್ಲೋಕಗಳಲ್ಲಿ ನಾವು ಏನನ್ನೆಲ್ಲ ಕಾಣ್ಕೊಳ್ತಾ ಬಂದಿದ್ದೀವಿ. ಮೊದಲ ಶ್ಲೋಕದಲ್ಲಿ ಒಂದು ತಲೆ ಕೆಳಗಾದಂತಹ ಒಂದು ವಿಶೇಷವಾದ ವೃಕ್ಷದ ಬಗ್ಗೆ ಮಾತನಾಡಲಾಗಿತ್ತು. ಅದು ಆಲದ ವೃಕ್ಷ. ಅದರ ಬೇರು ಮೇಲಿತ್ತು, ಅದರ ಎಲೆ ರೆಂಬೆ ಕೊಂಬೆಗಳು ಕೆಳಗಿತ್ತು. ಆ ವೃಕ್ಷ, ಅದನ್ನ ಯಾವುದಕ್ಕೆ ಹೋಲಿಸಲಾಗಿದೆ? ಯಾವುದಕ್ಕೆ ಹೋಲಿಸಿದ್ದಾರೆ? ಸಂಸಾರಕ್ಕೆ. ಸಂಸಾರ, ಭೌತಿಕ ಜಗತ್ತು, ಈ ಜಗತ್ತಿನಲ್ಲಿಯ ಜೀವಿಯ ಜೀವನ, ಅದಕ್ಕೆ ಹೋಲಿಸಲಾಗಿದೆ. ಅದಾದ ಮೇಲೆ ಈ ವೃಕ್ಷ, ಈ ಭೌತಿಕ ಜಗತ್ತಿನ ಈ ಜೀವನ ಹೇಗೆ ಬೆಳೆಯುತ್ತದೆ ಅನ್ನೋದನ್ನ ಭಗವಂತ ವರ್ಣಿಸಿದ. ಆ ವೃಕ್ಷಕ್ಕೆ ಪೋಷಣೆ ನೀಡುವಂತಹ ಆ ನೀರು, ಅದು ಆ 3 ಗುಣಗಳು, ಸತ್ವ, ರಜ, ತಮೋ ಗುಣಗಳು. ಅಷ್ಟೇ ಅಲ್ಲದೆ ಜೀವಿ ಹೇಗೆ ಆ ಭೌತಿಕ ಪರಿಸರದಲ್ಲಿ ಇದ್ಕೊಂಡು ಕಾರ್ಯಗಳನ್ನು ನಡೆಸ್ತಾನೆ ಅನ್ನೋದರ ಆಧಾರದ ಮೇಲೆ ಆತ ತನ್ನ ಕರ್ಮವನ್ನ ಪಡಿತಾ ಹೋಗ್ತಾನೆ, ಆ ಕಾರ್ಯಗಳ ಫಲವನ್ನ ಪಡಿತಾ ಹೋಗ್ತಾನೆ. ಹೀಗೆ ಅಲ್ಲಿ ಕರ್ಮದ ನಿಯಮಗಳನ್ನು ನಾವು ಕಾಣಬೇಕಾಗತ್ತೆ. ಸೊ ಆ ಗುಣ ಮತ್ತೆ ಕರ್ಮಗಳ ಅನುಸಾರವಾಗಿ ಒಬ್ಬನ ಭೌತಿಕ ಜೀವನ ಅದು ಹೆಚ್ಚಾಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಈ ಒಂದು ವಿಶಾಲವಾದಂತಹ, ಅತಿ ಜಟಿಲವಾದಂತಹ ಅನೇಕ ಲೋಕಗಳಲ್ಲಿ, ಅನೇಕ ಜನ್ಮಗಳಲ್ಲಿ ಅದು ಹರಡಿರುವಂತಹ ಈ ಒಂದು ಸಂಸಾರ ವೃಕ್ಷ, ಇಲ್ಲಿ ಇರುವಂತಹ ಒಬ್ಬ ಜೀವಿಯ ಅನುಭವ ಹೇಗಿತ್ತು? ಅತ್ಯಂತ ಕರಾಳವಾಗಿ, ದುಃಖಮಯವಾಗಿತ್ತು. ಜೀವಿ ಸದಾ ಆನಂದವನ್ನ ಹಾತೊರಿತಾ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಅನೇಕ ಪ್ರಯತ್ನಗಳನ್ನ ಮಾಡ್ತಾನೆ. ಆದರೆ ಆತನ ಅನುಭವ ಹೇಗಿರುತ್ತೆ? ಅದು ಸದಾ ಅದಕ್ಕೆ ವಿಪರೀತವಾಗಿಯೇ ಇರುತ್ತೆ. ಈ ಜಗತ್ನಲ್ಲಿ ವ್ಯಕ್ತಿ ಬಯಸೋದು ಸುಖ, ಆದರೆ ಆತ ಪಡೆಯೋದು ಸಾಕಷ್ಟು ದುಃಖವೇ. ಎಷ್ಟೇ ಶ್ರೀಮಂತಿಕೆ, ಎಷ್ಟೇ ಜನರ ಹೆಸರುಗಳಿಕೆ ಆಗಿರಬಹುದು, ಪ್ರಸಿದ್ಧಿ ಆಗಿರಬಹುದು, ಸ್ವತ್ತುಗಳನ್ನ, ಸಂಪನ್ಮೂಲಗಳನ್ನ ಪಡೆಯೋದು, ಅದೆಲ್ಲವನ್ನ ಪಡೆದ್ರೂ ಕೂಡ ವ್ಯಕ್ತಿ ಯಾವಾಗ್ಲೂ ಒಂದು ರೀತಿ ಅಸಂತುಷ್ಟತೆ, ಅತೃಪ್ತಿ, ಅಪೂರ್ಣತೆಯನ್ನ ಅನುಭವಿಸ್ತಾನೆ. ಯಾಕೆಂದ್ರೆ ಆತನ ಮೂಲ ಪರಿಚಯ ಅದು ಆಧ್ಯಾತ್ಮಿಕ, ಅದು ಆತ್ಮ. ಸೊ ಹಾಗಾಗಿ ಆತ ಈ ಜಗತ್ತಿನಲ್ಲಿ ಒಂದು ರೀತಿಯ ಅಸಂದಿಗ್ಧತೆ ಅಥವಾ ಇನ್ಕಂಪ್ಯಾಟಿಬಿಲಿಟಿ ಅಂತ ಏನು ಹೇಳ್ತೀವಿ, ಅದನ್ನು ಅನುಭವಿಸ್ತಾ ಇರ್ತಾನೆ. ಹಾಗಾಗಿ ಆತ ಈ ಜಗತ್ತಿನಿಂದ ಹೊರಬರ್ಲಿಕ್ಕೆ ಸದಾ ಪ್ರಯತ್ನಿಸ್ತಾ ಇರ್ತಾನೆ. ಆತ ಬಯಸ್ತಾನೆ ನಿತ್ಯವಾದಂತಹ ಜೀವನ, ಆದರೆ ಆತ ಯಾವಾಗಲೂ ಕೂಡ ಒಂದಲ್ಲ ಒಂದು ರೀತಿ ಬದಲಾವಣೆಯನ್ನು ಎದುರಿಸಲೇಬೇಕಾಗ್ತದೆ ಈ ಜಗತ್ತಿನಲ್ಲಿ.
ಕೊನೆಗೆ ಈ ಶರೀರವೇ ಬದಲಾಗಿ ಹೋಗುತ್ತೆ ಮೃತ್ಯುವಿನ ಮೂಲಕ. ನಂತರ ಅನೇಕ ಬದಲಾವಣೆಗಳು ಜೀವನದಲ್ಲಿ ಅನುಭವಿಸ್ಬೇಕು, ಅನೇಕ ಕಷ್ಟಗಳು ನೋವುಗಳನ್ನು ಅನ್ನಿಸ್ಬೇಕು. ಹಾಗಾಗಿ ಈ ಸಂಸಾರ ವೃಕ್ಷದಿಂದ ಹೊರಬರಲಿಕ್ಕೆ ಯಾವ ಮಾರ್ಗ ಇದೆ ಅಂತ ಭಗವಂತ ಹೇಳ್ದ? ನೆನಪಿದೆಯಾ? 3ನೇ ಶ್ಲೋಕದಲ್ಲಿ ಯಾವ ಮಾರ್ಗ ಅಥವಾ ಯಾವ ಶಸ್ತ್ರವನ್ನು ಉಪಯೋಗಿಸ್ಬೇಕಂತ ಹೇಳಿದ್ದ? ಆ ನೆನಪಿದೆಯಾ? ಯಾವ? ಅನಾಸಕ್ತಿ. ಅನಾಸಕ್ತಿ, ಅಸಂಗ ಶಸ್ತ್ರ ಅಂತ ಭಗವಂತ ಹೇಳಿದ್ದ. ಅಂದ್ರೆ ಸ್ವಾರ್ಥ, ಅಹಂಕಾರ, ಮಮಕಾರದ ಆ ಮನೋಭಾವದಲ್ಲಿ ಕಾರ್ಯ ಮಾಡದೆ ನಾವು ನಿಜವಾಗಿಯೂ ಕೂಡ ಭಗವಂತನ ಭಕ್ತಿ ಸೇವೆಯ ರೂಪದಲ್ಲಿ ನಾವು ಕಾರ್ಯಗಳನ್ನು ಮಾಡಬೇಕು, ನಿಸ್ವಾರ್ಥರಾಗಬೇಕು, ಅಹಂಕಾರಗಳನ್ನು ತ್ಯಜಿಸಬೇಕು ಅನ್ನೋದನ್ನ ಅಲ್ಲಿ ಭಗವಂತ ಹೇಳ್ತಾನೆ. ನಮ್ಮ ಭೌತಿಕ ಜಗತ್ತಿನ ಕುರಿತಾದಂತಹ ವ್ಯಾಮೋಹವನ್ನು ನಾವು ನಾಶ ಮಾಡಬೇಕು ಅಂತ ಹೇಳ್ತಾನೆ. ಇದಾದ ಮೇಲೆ ನಿನ್ನೆಯ ಚರ್ಚೆಯಲ್ಲಿ ನಾವು ನೋಡಿದ್ವಿ, ಓ ಆಯ್ತು, ಈ ಸಂಸಾರ ವೃಕ್ಷವನ್ನ ಕಡಿದ ಮೇಲೆ ಒಬ್ಬ ಜೀವಿ ಏನ್ ಮಾಡಬೇಕು? ಭಗವಂತ ಹೇಳ್ತಾನೆ, ಆತ ಭಗವಂತನ ತನ್ನ ಗ್ರಹಕ್ಕೆ, ತನ್ನ ಲೋಕಕ್ಕೆ ಆತ ಆಹ್ವಾನಿಸ್ತಾನೆ. ತತಃ ಪದಂ ತತ್ ಪರಿಮಾರ್ಗಿತವ್ಯಂ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ಆದಿಪುರುಷ ಶ್ರೀ ಕೃಷ್ಣ ತನ್ನ ಗ್ರಹಕ್ಕೆ ನೀವು ಮರಳಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಅಲ್ಲಿ ಹೋದ ಮೇಲೆ ಮತ್ತೆ ಬೇರೊಂದು ಜೀವನವನ್ನ, ಜನ್ಮವನ್ನ ಪಡೆಯೋ ಅಗತ್ಯ ಇಲ್ಲ. ಸೊ ಈ ಎಲ್ಲ ಮಾತುಗಳನ್ನ ನಿನ್ನೆ ಚರ್ಚೆಯಲ್ಲಿ ನೋಡಿದ್ವಿ. ಈ ದಿನ ಇದೇ ಸರಣಿಯಲ್ಲಿ ಮುಂದುವರಿತಾ ಭಗವಂತ ನೋಡಿ ಹೇಗೆ ಒಂದಾದ ಮೇಲೆ ಒಂದು ಹೇಗೆ ವಿಚಾರಗಳನ್ನ ನಮ್ಗೆ ತಿಳಿಸ್ತಾ ಇದ್ದಾನೆ. ಮೊದಲು ಜಗತ್ತು ಅಂದ್ರೆ ಏನು ಅಂತ ತಿಳಿಸ್ತಾ, ಹೇಗೆ ಅದು ನಮ್ಮ ಭೌತಿಕ ಜೀವನ ಇರುತ್ತೆ ಅನ್ನೋದನ್ನ ತಿಳಿಸಿದ. ಇಲ್ಲಿ ಅನುಭವಗಳು ಹೇಗಿರುತ್ತೆ ಅನ್ನೋದನ್ನ ಸ್ಪಷ್ಟತೆ ಮಾಡಿ ತೋರಿಸ್ತಾ, ಆನಂತರ ಈ ಜಗತ್ತಿನ ಅನುಭವಗಳಿಂದ ನಾವು ಹೇಗೆ, ಈ ದುಃಖದ ಅನುಭವಗಳಿಂದ ಹೇಗೆ ಹೊರಬರಬೇಕು ಅನ್ನೋ ಮಾರ್ಗ ಹೇಳ್ದ. ಹೊರಬಂದ ಮೇಲೆ ಮತ್ತಿನ್ನೆಲ್ಲಿ ಹೋಗ್ಬೇಕು? ನಾವು ನಮ್ಮ ನಿಜ ಮನೆಯಾದಂತಹ, ನಮ್ಮ ಮೂಲ ಧಾಮವಾದಂತಹ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು ಅಂತ ಹೇಳ್ದ. ಆ ಜಾಗಕ್ಕೆ ಹೋಗ್ಲಿಕ್ಕೆ ನಾವು ಹೇಗೆ ಬೇಕಾದಂತಹ ಅರ್ಹತೆಯನ್ನ ಪಡಿಬೇಕು, ಹೇಗೆ ಹೋಗಬೇಕು ಅನ್ನೋದೇ ಈ ದಿನದ ಶ್ಲೋಕದ ಚರ್ಚೆ. ಅದು ಈ 15ನೇ ಅಧ್ಯಾಯದ 5ನೇ ಶ್ಲೋಕ. ತಾವೆಲ್ಲರೂ ಗಮನಿಸಿ, 15ನೇ ಅಧ್ಯಾಯದ 5ನೇ ಶ್ಲೋಕ ಇದು. ಸೊ ತಮ್ಮ ಹತ್ರ ಪುಸ್ತಕ ಇದ್ರೆ ದಯವಿಟ್ಟು ಓಪನ್ ಮಾಡಿ. ಹರೇ ಕೃಷ್ಣ. 15ನೇ ಅಧ್ಯಾಯದ 5ನೇ ಶ್ಲೋಕ ನಿಮ್ಗೆ ಸ್ಕ್ರೀನ್ ನಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಸುನಿಲ್ ಪ್ರಭು ಅವರೇ ಇದ್ದೀರಾ? ಹರೇ ಕೃಷ್ಣ ಪ್ರಭು. ನನ್ನ ಹಿಂದೆ ಶ್ಲೋಕ ರಿಪೀಟ್ ಮಾಡ್ತೀರಾ? ಎಸ್ ಪ್ರಭು. ಓಕೆ ಓಕೆ, ಒಂದು ನಿಮಿಷ. ಓಕೆ, ಒಂದು ನಿಮಿಷ. ಇನ್ನೊಬ್ಬ ಪ್ರಭು ಯಾರಿದ್ದೀರಾ? ಅನಂತ್ ಕುಲಕರ್ಣಿ ಪ್ರಭು. ಹರೇ ಕೃಷ್ಣ. ಕೇಳ್ತಾ ಇದೆಯಾ? ನನ್ನ ಮಾತು ಸ್ಪಷ್ಟವಾಗಿ ಕೇಳ್ತಾ ಇದೆಯಾ? ಕ್ಲಿಯರ್ ಆಗಿದೆ. ನನ್ನ ಹಿಂದೆ ನೀವು ರಿಪೀಟ್ ಮಾಡ್ತೀರಾ ಶ್ಲೋಕವನ್ನ? ಆಯ್ತು ಪ್ರಭುಜಿ. ಓಕೆ ಓಕೆ, ಸುನಿಲ್ ಪ್ರಭು ಅವರೇ ಇವತ್ತು ಅವ್ರು ರಿಪೀಟ್ ಮಾಡ್ಲಿ. ಓಕೆ ಪ್ರಭು. ಓಕೆ ಓಕೆ. ಸೊ ನನ್ನ ಹಿಂದೆ ನಾನು ಹೇಗೆ ಹೇಳ್ತೇನೋ ಹಾಗೆ ರಿಪೀಟ್ ಮಾಡಿ. ನಿರ್ಮಾಣ ಮೋಹ ಜಿತ ಸಂಗ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈರ್ ಗಚ್ಚಂತ್ಯಮೂಢಾ ಪದಮವ್ಯಯಂ ತತ್. ಈಗ ಒಂದೊಂದು ಲೈನ್ ಹೇಳೋಣ. ನಿರ್ಮಾಣ ಮೋಹಾಜಿತ ಸಂಗ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯಮೂಢಾ ಪದಮವ್ಯಯಂ ತತ್. ಈಗ ಎರಡೆರಡು ಲೈನ್ ಹೇಳೋಣ, ಓಕೆನಾ? ನಿರ್ಮಾಣ ಮೋಹಾಜಿತ ಸಂಗ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ
ದ್ವಂದ್ವೈರ್ವಿಮುಕ್ತಾ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯಮೂಢಾ ಪದಮವ್ಯಯಂ ತತ್. ದ್ವಂದ್ವೈರ್ವಮುಕ್ತಾ ಸುಖ ದುಃಖ ಸಂಜ್ಞೈ ಗಚ್ಚಂತಿ ಮೂಢಾ ಪದಮವ್ಯಯಂ ಸತ್ತತ್. ಸೊ ಈಗ ಪೂರ್ತಿ ಶ್ಲೋಕ ಹೇಳೋಣ. ನಿರ್ಮಾಣ ಮೋಹಾಜಿತ ಸಂಗ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ದ್ವಂದ್ವೈರ್ವಿಮುಕ್ತಾ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯಮೂಢಾ ಪದಮವ್ಯಯಂ ತತ್. ನಿರ್ಮಾಣಮೋಹಾಜಿತ ಸಂಗದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ದ್ವಂದ್ವೈರ್ವಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತಿ ಮೂಢ ಪದಮವ್ಯಯಂ ತತ್. ತುಂಬಾ ಧನ್ಯವಾದ ಪ್ರಭು. ಹರೇ ಕೃಷ್ಣ. ಆ ಈಗ ಈ ರೀತಿಯಾಗಿ ಶ್ಲೋಕವನ್ನ ನೀವು ಕೂಡ ಪ್ರತಿದಿನ ಈ ರೀತಿ ಅಭ್ಯಾಸ ಮಾಡಿದ್ರೆ ಯಾವುದೇ ಕಷ್ಟದ ಶ್ಲೋಕ ಆದ್ರೂ ಕೂಡ ಈ ರೀತಿ ಒಂದೊಂದು ಪದವನ್ನ ಉಚ್ಚರಿಸ್ತಾ ಅದಾದ್ಮೇಲೆ ಒಂದೊಂದು ಸಾಲನ್ನ ಮಾಡ್ತಾ ಆನಂತರ ಎರಡೆರಡು ಸಾಲನ್ನು ಒಟ್ಟಾಗಿ ನಂತರ ಪೂರ್ತಿ ಶ್ಲೋಕ. ಸೊ ಹೀಗೆ ಅಭ್ಯಾಸ ಮಾಡಿದ್ರೆ ಮಕ್ಕಳೇ ಆಗಿರಬಹುದು ಅಥವಾ ಯಾರೇ ಆಗಿರಬಹುದು ಎಲ್ಲರೂ ಕೂಡ ಶ್ಲೋಕಗಳನ್ನ ಕಲಿಬಹುದು. ಭಗವದ್ಗೀತೆಯ ಶ್ಲೋಕಗಳು ಅವು ಭಗವಂತನ ಸಾಕ್ಷಾತ್ ವಾಣಿ. ಹಾಗಾಗಿ ಅದರಲ್ಲಿ ವಿಶೇಷವಾದಂತಹ ಒಂದು ಆಧ್ಯಾತ್ಮಿಕ ಶಕ್ತಿ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ಭಗವದ್ಗೀತೆಯ ಪಠಣೆಯ ಮಹತ್ವ ಬಹಳಷ್ಟಿದೆ. ಸೊ ತಾವೆಲ್ಲರೂ ಕೂಡ ಅಟ್ಲೀಸ್ಟ್ ಈ ಒಂದು ಅಧ್ಯಾಯದ ಶ್ಲೋಕಗಳನ್ನೆಲ್ಲ ಪಠಿಸುವಂತಹ ಒಂದು ಸಾಮರ್ಥ್ಯವನ್ನ ಪಡೀರಿ ಅಂತಾನೆ ಈ ಮೊದಲಿಗೆ ನಾವು ಶ್ಲೋಕಗಳನ್ನು ಉಚ್ಚಾರಿಸ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ 4 ಶ್ಲೋಕಗಳನ್ನ ತಾವೆಲ್ಲರೂ ಕಂಠಪಾಠ ಮಾಡಿ ಅದರ ಅನುವಾದ ಅಥವಾ ಮೀನಿಂಗ್ ಜೊತೆಗೆ ನೀವು ಅದನ್ನ ಹೇಳುವಂತೆ ಆಗ್ಲಿ ಅಂತ ಹೇಳಿ ಒಂದು ಸಣ್ಣ ಏನ್ ಹೇಳ್ತಾರೆ ಟೆಸ್ಟ್ ಅನ್ನು ಪರೀಕ್ಷೆಯನ್ನು ಕೂಡ ನಾವು ಆಯೋಜಿಸ್ತಾ ಇದ್ದೀವಿ. ಅದರ ಇನ್ಫಾರ್ಮೇಶನ್ ನಿಮಗೆ ನಿನ್ನೆ ದೊರಕಿರಬಹುದು. ಸಿಕ್ಕಿದೆಯಾ ನಿಮ್ಗೆಲ್ಲ? ಹರೇ ಕೃಷ್ಣ. ಹರೇ ಕೃಷ್ಣ. ಸಿಕ್ಕಿದೆ ಅಲ್ವಾ? ಸೊ ದಯವಿಟ್ಟು ಎಲ್ಲರೂ ಕೂಡ ಪ್ರಯತ್ನಿಸಿ. ತುಂಬಾ ಸರಳ 4 ಶ್ಲೋಕ ನಾವು ನಿಮಗೆ ಕೇಳ್ತಾ ಇರೋದು. ಒಟ್ಟಾರೆ 20 ಶ್ಲೋಕದಲ್ಲಿ 4 ಶ್ಲೋಕ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲೂ 1ನೇ ಶ್ಲೋಕವನ್ನ ಈಗ ನೀವು ಮಾಡಿ ಕಳಿಸ್ಬೇಕು. ಮೋಸ್ಟ್ಲಿ ನಾಳೆ ಒಳಗೆ ಅನ್ಸುತ್ತೆ. ಆಮ್ ಐ ರೈಟ್ ಸುನಿಲ್ ಪ್ರಭು? ಹೌದು ಪ್ರಭುಜಿ. ನಾಳೆ ಒಳಗೆ ಅಲ್ವಾ? ಓಕೆ. ನಾಳೆ ಇನ್ನೊಂದು ಶ್ಲೋಕ ಇರುತ್ತೆ, ಅದು ನಿಮ್ಗೆ ಕಂಠಪಾಠಕ್ಕೆ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾಳೆ ಒಳಗಡೆ 1ನೇ ಶ್ಲೋಕವನ್ನು ಕಂಪ್ಲೀಟ್ ಮಾಡಿ. ಓಕೆ, ಈಗ ನಾವು ಈ 5ನೇ ಶ್ಲೋಕದ ಅರ್ಥವನ್ನ ಸ್ವಲ್ಪ ಗಮನಿಸೋಣ ಬನ್ನಿ. ಸೊ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಕೆಲವು ಗುಣಗಳನ್ನ ನಾವು ಬೆಳೆಸ್ಕೊಳ್ಬೇಕು. ಆ ಭಗವಂತನ ಧಾಮ, ನಿತ್ಯ ಧಾಮ, ಅವ್ಯಯ ಧಾಮ, ಅಲ್ಲಿಗೆ ನಾವು ತೆರಳಬೇಕಂದ್ರೆ ಕೆಲ ಗುಣಗಳನ್ನ ನಾವು ಬೆಳೆಸ್ಕೊಳ್ಬೇಕು ಅಂತ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಯಾವುವು ಆ ಗುಣಗಳು? ಮೊದಲನೇದಾಗಿ 1ನೇ ಸಾಲು ನೋಡಿ, ನಿರ್ಮಾಣ ಮೋಹ ಜಿತ ಸಂಗ ದೋಷ. ಸೊ ಇಲ್ಲಿ ಕೆಲ ಗುಣಗಳನ್ನು ಹೇಳ್ತಾ ಇದ್ದಾನೆ ಭಗವಂತ. ಮೊದಲನೇದಾಗಿ ನಿರ್ಮಾಣ ಅಂದ್ರೆ ಮಾನರಹಿತ. ಅಂದ್ರೆ ಮಾನ ಅಂದ್ರೆ ಇಲ್ಲಿ ಸುಳ್ಳು ಪ್ರತಿಷ್ಠೆ. ಇದರ ಅರ್ಥವನ್ನ ಮುಂದೆ ನೋಡೋಣ ಒಂದೊಂದಾಗಿ. 2ನೇ ಗುಣ ನಿರ್ಮೋಹ. ನಿರ್ಮಾಣ ನಿರ್ಮೋಹ, ಅದನ್ನ ನಿರ್ಮಾಣ ಮೋಹ ಅಂತ ಹೇಳಿದ್ದಾರೆ. ಓಕೆ, 2ನೇ ಗುಣ ಅದು ನಿರ್ಮೋಹ. 3ನೆಯ ಗುಣ ಜಿತ ಸಂಗ ದೋಷ. ಜಿತ ಸಂಗ, ಸಂಘ ಅಂದ್ರೆ ನಾವು ಯಾರ ಜೊತೆ ಬೆರಿತೀವಿ, ಯಾರಿಂದ ಕೇಳ್ತೀವಿ, ಯಾರಿಂದ ಪ್ರಭಾವಿತರಾಗ್ತೀವಲ್ವಾ, ಅದಕ್ಕೆ ಸಂಘ ಅಂತ ಹೇಳ್ತಾರೆ. ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಸಂಘ ಅಂದ್ರೆ ದುಷ್ಟ ಸಂಘ ಅಂತ ಅರ್ಥ. ಹಾಗಾಗಿ ಸಂಘ ದೋಷದ ಪ್ರಭಾವವನ್ನು ನಾವು ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂದ್ರೇನು? ದುಷ್ಟ ಸಂಘದಿಂದ ಮುಕ್ತರಾಗಬೇಕು. ಅನೇಕ ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ಈ ಒಂದು ಮಾತನ್ನ ಸದಾ ಕೇಳ್ತೀವಿ. ಏನದು? ದುಷ್ಟ ಸಂಘದಿಂದ ದೂರವಾಗಬೇಕು, ಸತ್ಸಂಗಕ್ಕೆ ನಾವು ತೆರಳಬೇಕು. ಹಾಗಾಗಿ ಎಲ್ಲಿಯೇ ಆಧ್ಯಾತ್ಮಿಕ ಚರ್ಚೆ ನಡೆದ್ರೆ ಅದನ್ನ ಏನಂತ ಹೇಳ್ತಾರೆ? ಸತ್ಸಂಗ ಅಂತ ಹೇಳ್ತಾರೆ ಅಲ್ವಾ? ಸತ್ಸಂಗ ಅಂದ್ರೆ ಒಳ್ಳೆಯರ ಸಂಘ, ಆಧ್ಯಾತ್ಮಿಕವಾದಿಗಳ ಸಂಘ, ಭಕ್ತರ ಸಂಘ ಅಂತ ಅರ್ಥ. ಸೊ ಆ ರೀತಿಯಾದಂತಹ ಸಂಘವನ್ನ ಬೆಳೆಸ್ಕೊಳ್ಬೇಕು. ದುರ್ಜನರ ಸಂಘವನ್ನ ನಾವು ಅದರಿಂದ ದೂರವಾಗಬೇಕು, ಅದನ್ನ ಗೆಲ್ಲಬೇಕು, ಅದರ ದೋಷಗಳಿಂದ ನಾವು ಹೊರಬರಬೇಕು. ಎಷ್ಟು ಗುಣಗಳಾದವು ಇಲ್ಲಿ 1ನೇ ಶ್ಲೋಕದ 1ನೇ ಸಾಲಿನಲ್ಲಿ? 3 ಆದವು. ವೆರಿ ಗುಡ್. ಈಗ 2ನೇ ಸಾಲಲ್ಲಿ
ಇನ್ನೆರಡು ಗುಣಗಳು ಬರ್ತವೆ. ಆಧ್ಯಾತ್ಮ ನಿತ್ಯ, ವಿನಿವೃತ್ತ ಕಾಮ. ಆಧ್ಯಾತ್ಮ ನಿತ್ಯ ಅಂದ್ರೆ ಆಧ್ಯಾತ್ಮ ಕಾರ್ಯಗಳಲ್ಲಿ, ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ನಿತ್ಯವೂ ಇರಬೇಕು, ಸದಾ ಸ್ಥಿತನಾಗಿರಬೇಕು. ಏನಪ್ಪಾ ಇದು? ಹ? ನಾವಿರೋದು ಭೌತಿಕ ಜಗತ್ತಿನಲ್ಲಿ, ಆದ್ರೆ ಆಧ್ಯಾತ್ಮದಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾನಲ್ಲ ಭಗವಂತ. ಅದರ ಅರ್ಥ ಮುಂದೆ ನೋಡೋಣ. ಐದನೆಯ ಗುಣ ವಿನಿವೃತ್ತ ಕಾಮ. ನಿವೃತ್ತ ಕಾಮ, ವಿನಿವೃತ್ತ ಕಾಮ ಅಂದ್ರೆ, ಕಾಮ ಅಂದ್ರೆ ಇಲ್ಲಿ ಎಲ್ಲ ರೀತಿಯ ಸ್ವಾರ್ಥ ಇಚ್ಛೆಗಳು, ಸ್ವಾರ್ಥದ ಇಚ್ಛೆಗಳೇನಿವೆ, ಭೌತಿಕ ಇಚ್ಛೆಗಳೇನಿವೆ, ಅವುಗಳಿಂದ ನಾವು ನಿವೃತ್ತರಾಗಬೇಕು, ಅವುಗಳನ್ನ ತ್ಯಜಿಸಬೇಕು, ನಿವೃತ್ತರಾಗಬೇಕು. ಎಷ್ಟಾದವು ಗುಣಗಳು? 5. ಐದು. ಈಗ ಮೂರನೇ ಸ್ನಾಲ್ನಲ್ಲಿ 6ನೇ ಗುಣವನ್ನು ಭಗವಂತ ಮೆನ್ಷನ್ ಮಾಡ್ತಾನೆ, ಉಲ್ಲೇಖ ಮಾಡ್ತಾನೆ. ದ್ವಂದ್ವೈರ್ ವಿಮುಕ್ತ, ದ್ವಂದ್ವಗಳಿಂದ ಮುಕ್ತನಾಗಬೇಕು. ದ್ವಂದ್ವ ಅಂದ್ರೆ ಎರಡು ಅಂತ ಅರ್ಥ. ದ್ವೇ ಸಂಸ್ಕೃತದಲ್ಲಿ ದ್ವಯ ಅಂದ್ರೆ ಎರಡು ಅಂತ ಅರ್ಥ. ಸೊ ಯಾವು ಜೊತೆಯಲ್ಲಿ ಇರ್ತವೋ ಅವುಗಳನ್ನ ದ್ವಂದ್ವ ಅಂತ ಹೇಳ್ತಾರೆ. ಕೃಷ್ಣ ಒಂದು ಉದಾಹರಣೆಯನ್ನ ಕೊಡ್ತಾನೆ ದ್ವಂದ್ವಕ್ಕೆ, ಸುಖ ದುಃಖ. ಇದು ಒಂದು ದ್ವಂದ್ವ, ಸುಖ ದುಃಖ ಎಂಬ ದ್ವಂದ್ವ. ಇದೇ ರೀತಿಯಾಗಿ ಅನೇಕ ದ್ವಂದ್ವಗಳಿವೆ ಜಗತ್ತಿನ, ಭೌತಿಕ ಜಗತ್ತನ್ನ ದ್ವಂದ್ವ ಜಗತ್ತು ಅಂತ ಹೇಳಿದ್ದಾರೆ, ಕೇಳಿದಿರಾ? ಇಲ್ಲಿ ಇರೋದೆಲ್ಲವೂ ಕೂಡ ಈ ರೀತಿಯಾದಂತಹ ಜೊತೆಯಲ್ಲೇ, ಸುಖ ದುಃಖ. ಈ ರೀತಿಯಾಗಿ ಏನ್ ಹೇಳ್ತಾರೆ, ಶೀತ ಉಷ್ಣ, ಮತ್ತೆ ಈ ರೀತಿಯಾಗಿ ಇನ್ನೇನು, ಸಿಹಿ ಕಹಿ. ಸಿಹಿ ಕಹಿ, ವೆರಿ ಗುಡ್. ಮತ್ತೆ ಹಗಲು ರಾತ್ರಿ, ಏನಂದ್ರಿ? ನೋವು ಗೆಲುವು, ಹಗಲು ರಾತ್ರಿ, ಹಗಲು ರಾತ್ರಿ. ಹೌದು, ಸೋಲು ಗೆಲುವು. ಸೋಲು ಗೆಲುವು. ಸೋಲು ಗೆಲುವು, ಸುಖ ದುಃಖ. ಎಸ್, ಅದನ್ನ ನೋಡಿದ್ವಿ. ಮಾನ ಅಪಮಾನ, ನ್ಯಾಯ ಅನ್ಯಾಯ. ನ್ಯಾಯ ಅನ್ಯಾಯ, ವೆರಿ ಗುಡ್. ಸೊ ಇವೆಲ್ಲವೂ ಕೂಡ ಭೌತಿಕ ಜಗತ್ತನ ಲಕ್ಷಣಗಳು. ಇನ್ಯಾವುದು ಯಾವ್ದೋ ಹೇಳಿದ್ರಲ್ಲ, ಯಾರೋ ಹೇಳಿದ್ರಿ ಈಗ ತಾನೆ. ಓಕೆ, ಹುಟ್ಟು ಸಾವು. ಅದು ಅಲ್ಟಿಮೇಟ್ ದ್ವಂದ್ವ. ಹೌದು, ಹುಟ್ಟು ಧರ್ಮ ಸಾವು, ಅಧರ್ಮ, ಧರ್ಮ ಧರ್ಮ ಅಧರ್ಮ. ಸೊ ಇವೆಲ್ಲವೂ ಪರಸ್ಪರ ವಿರುದ್ಧ ಪದಗಳು, ಆದ್ರೆ ಈ ಜಗತ್ತಿನಲ್ಲಿ ಇವೆರಡು ಕಾಣ್ತವೆ. ಇಲ್ಲಿ ಸುಖ ಇದೆ, ಅದರ ತಕ್ಕಂಗೆ ದುಃಖವೂ ಇದೆ. ಸಾವು ನೋವು ಅದೆರಡು ಒಂದೇ ಅರ್ಥದಲ್ಲಿ ಬರುತ್ತೆ. ಸೊ ಅದು ಜೊತೆ ಪದಗಳ, ಆ ರೀತಿ ದ್ವಂದ್ವ ಪದಗಳಾಗುದಿಲ್ಲ. ಸೊ ಸುಖ ದುಃಖ ಅಂದ್ರೆ ಇಲ್ಲಿ ಭೌತಿಕ ಸುಖ ಇದೆ, ಆದ್ರೆ ಅದಕ್ಕೆ ತಕ್ಕನಾಗಿ ಅಟ್ಲೀಸ್ಟ್ ಅಷ್ಟ ಸಮದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ದುಃಖ ಇದೆ. ಇಲ್ಲಿ ವ್ಯಕ್ತಿ ಸಿಹಿಯನ್ನ ಅನುಭವಿಸ್ತಾನೆ, ಅಷ್ಟೇ ಮಟ್ಟಿಗೆ ಕಹಿಯನ್ನ ಅನುಭವಿಸ್ತಾನೆ. ಇಲ್ಲಿ ಶೀತವನ್ನ ಅನುಭವಿಸ್ತಾನೆ, ಉಷ್ಣವನ್ನ ಅನುಭವಿಸ್ತಾನೆ. ಸೊ ವ್ಯಕ್ತಿ ಸುಖವನ್ನ ಪಡೆದಾಗ, ಸಿಹಿಯನ್ನ ಪಡೆದಾಗ, ಅಥವಾ ಮಾನ ಅಥವಾ ಹೆಮ್ಮೆ ಪಡೆದಾಗ, ಇವುಗಳಲ್ಲಿ ಆತ ಅತ್ಯಂತ ಆನಂದಿತನಾಗ್ತಾನೆ, ತುಂಬಾ ಹಿಗ್ಗಿ ಹೋಗ್ಬಿಡ್ತಾನೆ. ಬಟ್ ಅದಕ್ಕೆ ವಿರುದ್ಧವಾದಂತಹ ಅನುಭವ ಆದಾಗ, ದುಃಖ ಬಂದಾಗ, ಕಹಿಯಾದಾಗ, ನೋವು ಬಂದಾಗ ಕುಗ್ಗಿ ಹೋಗ್ಬಿಡ್ತಾನೆ, ತಡೆಯುವ ಶಕ್ತಿಯೇ ಇರಲ್ಲ, ಹಿಗ್ಗೋದು ಕುಗ್ಗೋದು. ಜೀವಿ ಏನಾಗ್ತಾನೆ, ಒಳ್ಳೆಯ ಅನುಭವಗಳು ಬಂದಾಗ ಹಿಗ್ಗು ಬಿಡ್ತಾನೆ, ದೊಡ್ಡ ನನಗೆ ಸಿಕ್ತು ಅಂತ ಅತ್ಯಂತ ಸಂತುಷ್ಟನಾಗಿ, ಒಂದು ರೀತಿ ಎಕ್ಸೈಟೆಡ್, ಆ ರೀತಿ. ಅದೇ ಆ ವಿರುದ್ಧ ಅನುಭವ ಅಂದಾಗ ಕುಗ್ಗಿ ಹೋಗ್ಬಿಡ್ತಾನೆ, ಡಿಪ್ರೆಸ್ಡ್. ಸೊ ಈ ರೀತಿಯಾದಂತಹ ದ್ವಂದ್ವಗಳಿಂದ ವ್ಯಕ್ತಿ ಮುಕ್ತನಾಗಬೇಕಂತ ಹೇಳ್ತಾ ಇದ್ದಾನೆ ಭಗವಂತ ನೋಡಿ. ಯಾಕೆಂದ್ರೆ ಈ ರೀತಿಯಾದಂತಹ ಅನುಭವಗಳನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ರೆ ಜೀವನದಲ್ಲಿ ಯಾವಾಗ್ಲೂ ಹಿಗ್ಗೋದು ಕುಗ್ಗೋದು, ಹಿಗ್ಗೋದು ಕುಗ್ಗೋದು ಮಾಡ್ತಾ ಇರ್ತೀವಿ. ಜೀವನದ ಸತ್ಯತೆಯನ್ನ ನಾವು ತಿಳಿಯೋದಿಲ್ಲ, ಸತ್ಯಾಸತ್ಯತೆಯ ಬಗ್ಗೆ ನಾವು ಕುರುಡರಾಗ್ಬಿಡ್ತೀವಿ. ಜಗತ್ನಲ್ಲಿ ನೋಡಿ, ಈಗ ಮಳೆ ಬರ್ತಾ ಇದೆ, ಈಗ ತಾನೇ ಜೋರಾಗಿ ಮಳೆ ಬಂತಲ್ವಾ. ದಿನದಲ್ಲಿ ಬಿಸಿಲಿತ್ತು, ಕೆಲ ತಿಂಗಳಿಗೆ ಅಥವಾ ಅಫ್ಕೋರ್ಸ್ ಕೆಲ ತಿಂಗಳಾದ್ಮೇಲೆ ಜೋರು ಮಳೆ ಬರ್ತದೆ, ಆದ್ಮೇಲೆ ಚಳಿ ಆಗತ್ತೆ. ಈಗ ತುಂಬಾ ಬಿಸಿಲಿದೆ ಅಂತ ಹೇಳಿ ಅದ್ರ ಬಗ್ಗೆ ಹೆಚ್ಚಾಗಿ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ತುಂಬಾ ಚಳಿ ಆಗ್ತಾ ಇದೆ. ಬಟ್ ಜೀವಿಸೋದೇ ಮರ್ತು ಬಿಡ್ತಾನೆ ವ್ಯಕ್ತಿ ಈ ರೀತಿಯ ಅನುಭವಗಳಲ್ಲಿ. ಈಗ ತುಂಬಾ ಏನೋ ಉಷ್ಣ ಆಗಿದೆ, ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು, ಹೇಗಾದ್ರೂ ಮಾಡಿ ಅದನ್ನ ನಿವಾರಣೆ ಮಾಡ್ಬೇಕು. ಅದಾದ್ಮೇಲೆ ತುಂಬಾ ಚಳಿ ಆಗ್ತಿದೆ, ಅದ್ರ ಕುರಿತಾಗಿ ಯೋಚನೆ ಮಾಡೋದು. ಸೊ ಒಂದು ರೀತಿ ವ್ಯಕ್ತಿ ಸಮಭಾವ, ಸಹನೆ, ಅದನ್ನ ಬೆಳೆಸ್ಕೊಳ್ಬೇಕು. ತಿತಿಕ್ಷಾ ಅಂತ ಹೇಳ್ತಾರೆ.
ಭಗವದ್ಗೀತೆಯಲ್ಲಿ ಇದನ್ನ ಭಗವಂತ ವರ್ಣಿಸಿದ್ದಾನೆ. ಸೊ ಒಟ್ಟಾರೆ ಎಷ್ಟು ಗುಣಗಳಾದವು? ಹರೇ ಕೃಷ್ಣ, 6. 6 ಗುಣಗಳಾದವು. ನಿರ್ಮಾನ, ನಿರ್ಮೋಹ, ಜಿತಸಂಗ ದೋಷ, ಅನಂತರ ಆಧ್ಯಾತ್ಮ ನಿತ್ಯ, ವಿನಿವೃತ್ತ ಕಾಮ, ಕೊನೆಯದು ದ್ವಂದ್ವೈರ್ ವಿಮುಕ್ತ. ಆ ದ್ವಂದ್ವಕ್ಕೆ ಒಂದು ಉದಾಹರಣೆ ಸುಖ ದುಃಖ ಕೃಷ್ಣ ಹೇಳ್ತಾ ಇದ್ದ. ಸೊ ಹೀಗೆ ಈ ಗುಣಗಳನ್ನು ಬೆಳೆಸಿಕೊಂಡಂಥವನು ಆತ ಅಮೂಢ, ಆತ ನಿಜವಾಗಿಯೂ ಬುದ್ಧಿವಂತ, ಈ ಭೌತಿಕ ಜಗತ್ತಿನ ಭ್ರಮೆ ಅದಕ್ಕೆ ಒಳಗಾಗದವನು. ಆತ ನಿಜವಾಗಿಯೂ ಗಚ್ಚಂತಿ ಅವ್ಯಯಂ ಪದಂ, ಆತ ಆ ಆಧ್ಯಾತ್ಮಿಕ ನಿತ್ಯ ಲೋಕಕ್ಕೆ ತೆರಳುತ್ತಾನೆ, ಅದನ್ನ ಪಡೀತಾನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಆಧ್ಯಾತ್ಮಿಕ ಜಗತ್ತಿಗೆ ನಾವು ಹೋಗಬೇಕಂದ್ರೆ ಈ ಗುಣಗಳನ್ನ ಬೆಳೆಸ್ಕೊಳ್ಬೇಕು, ಗಂಭೀರರಾಗಬೇಕು, ಜಗತ್ತಿನ ವಾಸ್ತವತೆಯನ್ನು ನಾವು ತಿಳಿಬೇಕು. ಜಗತ್ತಿಗೆ ಕೆಲ ಗುಣಗಳಿವೆ, ಅವುಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ತತ್ವತಃ. ಭ್ರಮೆಯಲ್ಲಿ, ಒಂದು ರೀತಿ ಅಜ್ಞಾನದಲ್ಲಿ ಜೀವಿಸೋದಲ್ಲ. ಆಧ್ಯಾತ್ಮಿಕ ಜಗತ್ತನ್ನ ಪಡಿಲಿಕ್ಕೆ ಬಯಸೋನು ಗಂಭೀರವಾಗಿರಬೇಕು. ಒಂದು ಸಲ ಒಬ್ಬ ಗುರುಗಳ ಬಳಿ ಒಬ್ಬ ವ್ಯಕ್ತಿ ಬರ್ತಾನೆ. ಗುರುಗಳೇ, ನಾನು ವೈಕುಂಠಕ್ಕೆ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕಪ್ಪ? ವೈಕುಂಠಕ್ಕೆ ಹೋಗ್ಬೇಕು, ನಾನು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು. ಹೌದಾ? ಗುರುಗಳು ಅಲ್ಲಿ ನದಿ ತೀರದಲ್ಲಿ ಕೂತಿದ್ರಂತೆ. ಈತ ಬಂದು ಗುರುಗಳ ಮುಂದೆ ಬಂದು, ನಾನು ವೈಕುಂಠಕ್ಕೆ ಹೋಗಬೇಕು ಅಂತ. ತಕ್ಷಣ ಗುರುಗಳಿದ್ದು ಆತನನ್ನ ಹಿಡಿದು ಆ ನೀರಿನೊಳಗೆ ಎಳ್ಕೊಂಡು ಹೋಗಿ ಆತನನ್ನ ನೀರೊಳಗೆ ಅಮುಕಿ ಬಿಟ್ರು. ಆತ ಹಡಬಡಿಸ್ತಾ ಇದ್ದ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆತನನ್ನ ಕುತ್ತಿಗೆ ಹಿಡಿದು ಹೊರಗೆ ಎಳೆದ್ರು ಅಂತ ಅಂದ. ಗುರುಗಳು ಹೇಳಿದ್ರು, ನೀನು ಹೇಗೆ ಈ ನೀರಿನಲ್ಲಿ ನೀರೊಳಗಿದ್ದಾಗ ಆ ಸ್ವಲ್ಪ ಉಸಿರಿಗೆ, ಗಾಳಿಗೋಸ್ಕರ ಎಷ್ಟು ಕಾತರನಾಗಿದ್ಯೋ ಆ ರೀತಿಯಾದಂತಹ ಕಾತುರತೆಯನ್ನ ಬೆಳೆಸ್ಕೊಂಡ್ರೆ ಆಗ ನೀನು ವೈಕುಂಠಕ್ಕೆ ಹೋಗಬಹುದು. ಆ ರೀತಿಯಾಗಿ ಗಂಭೀರ ಕಾತರತೆಯನ್ನ ಬೆಳೆಸ್ಕೊಂಡ್ರೆ ನೀನು ಹೋಗಬಹುದು. ತಯಾರಿದೆಯಾ? ಆಯ್ತು ಗುರುಗಳೇ, ಈಗ ತಿಳಿಯಿತು, ಆಯ್ತು, ನೀವು ಹೇಳ್ದಂತೆ ನಾನು ನಡೀತೀನಿ ಅಂತ ಹೇಳಿದಾಗ ಗುರುಗಳ ಆತನಿಗೆ ಉಪದೇಶ ಹೇಳಿಕ್ ಪ್ರಾರಂಭ ಮಾಡಿದ್ರು. ಸೊ ಆಧ್ಯಾತ್ಮಿಕ ಜಗತ್ತು ಸಾಮಾನ್ಯ ಅಲ್ಲ. ಸಾಮಾನ್ಯವಾಗಿ ಜಗತ್ತಿನಲ್ಲಿರುವಂತಹ ಜೀವಿ ಪದೇ ಪದೇ ಜನ್ಮ ಪಡೆದು ಈ ಜಗತ್ತಿನಲ್ಲಿಯೇ ಕೊರಗ್ತಾ ಇರುತ್ತೆ, ಒಂದು ರೀತಿ ದುಃಖದಲ್ಲೇ ಮುಳುಗು ಹೋಗುತ್ತೆ. ಆದ್ರೆ ಆ ಜಗತ್ತನ್ನ ಪಡಿಲಿಕ್ಕೆ ತಾನು ಸ್ವಂತ ಶಕ್ತಿಯಿಂದ ಪಡಿಲಿಕ್ಕೆ ಆಗೋದಿಲ್ಲ. ಗುರುಗಳ ಆಶ್ರಯದಲ್ಲಿ ಆಧ್ಯಾತ್ಮಿಕ ಉಪದೇಶಗಳನ್ನ ಪಡಿತಾ ಈ ಗುಣಗಳನ್ನ ಬೆಳೆಸ್ಕೊಳ್ಬೇಕು. ಮೊದಲನೇ ಗುಣ ಯಾವುದು? ನಿರ್ಮಾಣ. ನಿರ್ಮಾಣ ಅಂದ್ರೆ ಏನು? ಅಂದ್ರೆ ಅಹಂಕಾರ, ಸುಳ್ಳು ಪ್ರತಿಷ್ಠೆಯಿಂದ ಮುಕ್ತನಾಗುವುದು. ಈ ಜಗತ್ನಲ್ಲಿ ವ್ಯಕ್ತಿಗಳು ಸುಳ್ಳು ಪ್ರತಿಷ್ಠೆಗೆ ಯಾಕೆ ಒಳಗಾಗ್ತಾರೆ? ಹರೇ ಕೃಷ್ಣ, ಜನ ಯಾಕೆ ಅಹಂಕಾರಿಗಳಾಗ್ತಾರೆ ಈ ಜಗತ್ನಲ್ಲಿ? ಯಾಕೆಂದ್ರೆ ಅವ್ರೇನ್ ತಿಳಿತಾರೆ, ನಾನು ನನ್ನ ಶಕ್ತಿಯಿಂದ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ, ಹಾಗಾಗಿ ಈ ವಸ್ತುವನ್ನ, ನಾನು ಪಡೆದಿರುವಂತಹ ಈ ಸಂಪತ್ತನ್ನ ಅನುಭವಿಸ್ತೀನಿ, ನಾನೇ ಭೋಕ್ತೃ, ನಾನೇ ಕರ್ತೃ, ನಾನೇ ಇದನ್ನು ಮಾಡೋದು, ನಾನೇ ಇದನ್ನು ಅನುಭವಿಸ್ತೀನಿ. ಹೀಗೆ ಒಡೆತನದ ಭಾವ, ಕರೆಕ್ಟ್, ಸರಿ ಹೇಳಿದ್ರಿ. ಒಡೆತನದ ಭಾವ, ಭೋಗದ ಭಾವ. ಸೊ ಈ ರೀತಿಯ ಭಾವ ಇರುವಂತಹ ವ್ಯಕ್ತಿ ಆತ ಸುಳ್ಳು ಪ್ರತಿಷ್ಠೆ ತೋರಿಸ್ತಾನೆ. ಆ ಸುಳ್ಳು ಪ್ರತಿಷ್ಠೆಯ ಕಾರಣದಿಂದಾಗಿ ಆತ ಈ ಅಹಂಕಾರಕ್ಕೆ ತುತ್ತಾಗ್ತಾನೆ. ಆಕ್ಚುಲಿ ನೋಡಿ, ನಾವು ಭೌತಿಕ ಜಗತ್ತಿನಲ್ಲಿ ಏನನ್ನೇ ಸಾಧಿಸಿದ್ರು ಕೂಡ ಅದು ಎಷ್ಟು ಹೊತ್ತಿರುತ್ತೆ ಹೇಳಿ? ಎಷ್ಟು ಕಾಲ ಅದು ಇರುತ್ತೆ? ನಮ್ಮ ಜೀವಿತಾವಧಿವರೆಗೆ ಇರುತ್ತೆ ಅಲ್ವಾ? ಅದಾದ್ಮೇಲೆ ಅದು ನಶಿಸಿ ಹೋಗುತ್ತೆ ಅಲ್ವಾ? ಅಥವಾ ನಾವೇ ಅದರಿಂದ ದೂರ ಆಗ್ಬಿಡ್ತೀವಿ. ಹಾಗಿದ್ದಲ್ಲಿ ಆ ಪ್ರತಿಷ್ಠೆ ಏನಿದೆ, ನಾನು ಇಷ್ಟೆಲ್ಲ ಸಂಪಾದಿಸಿದ್ದೀನಿ, ಇಷ್ಟೆಲ್ಲ ಗಳಿಸಿದ್ದೀನಿ, ಇಷ್ಟೆಲ್ಲ ಪಡೆದಿದ್ದೀನಿ, ಇದು
ಇದು ಒಂದು ರೀತಿ ಅಶಾಶ್ವತ. ನಮ್ಮ ಸಾಧನೆಗಳೇ ಅಶಾಶ್ವತ. ಹಾಗಿದ್ದಲ್ಲಿ ಅದರಿಂದ ಪಡೆಯುವಂತಹ ಪ್ರತಿಷ್ಠೆ ಅದು ಅಶಾಶ್ವತ. ಹಾಗಾಗಿ ಅದಕ್ಕೆ ಹೆಸರಿಟ್ಟಿದ್ದಾರೆ ಸುಳ್ಳು ಪ್ರತಿಷ್ಠೆ ಅಂತ. ಏನಂತಾರೆ ಅದಕ್ಕೆ? ಸುಳ್ಳು ಪ್ರತಿಷ್ಠೆ. ನಿಜವಾದ ಪ್ರತಿಷ್ಠೆ ಅಂದ್ರೆ ಏನ್ ಗೊತ್ತಾ? ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ನಿಜವಾದ ಪ್ರತಿಷ್ಠೆ ಅಂದ್ರೆ ಆ ಭಗವಂತನ ನಿತ್ಯ ಸೇವಕ ನಾನು. ಹನುಮಂತನಿಗಿತ್ತು ನೋಡಿ. ಹನುಮಂತನಿಗೆ ರಾವಣ ಲಂಕೆಯಲ್ಲಿ ಪ್ರಶ್ನೆ ಕೇಳ್ದ, ಯಾರಪ್ಪ ನೀನು? ಹನುಮಂತ ಹೇಳ್ತಾನೆ, ದಾಸೋಹಂ ರಾಘವೇಂದ್ರಸ್ಯ ಅಕ್ಲಿಷ್ಟ ಕರ್ಮಣಃ. ಅಂದ್ರೆ ನಾನು ಆ ಶ್ರೀರಾಮಚಂದ್ರನ ದಾಸ. ಆ ರಾಮಚಂದ್ರ ಅವನು ಅದ್ಭುತ ಕಾರ್ಯಗಳನ್ನ ಮಾಡುವವನು. ಅದು ನಿಜವಾದಂತಹ ಪ್ರತಿಷ್ಠೆ ಅಥವಾ ಹೆಮ್ಮೆ. ಏನದು ನಿಜವಾದ ಹೆಮ್ಮೆ? ಏನದು ಪ್ರತಿಷ್ಠೆ? ಏನದು? ನಾನು ಭಗವಂತನ ಸೇವಕ. ಈ ಒಂದು ಪ್ರಜ್ಞೆಯನ್ನ ಬೆಳೆಸ್ಕೊಳ್ಬೇಕು. ಆಗ ನಾವು ನಿರ್ಮಾಣವನ್ನ ಬೆಳೆಸ್ಕೊಳ್ತಾ ಇದ್ದೀವಿ. ಸೊ ಮೊದಲನೇ ಗುಣ ಯಾವ್ದದು? ನಿರ್ಮಾಣ. ಎರಡನೇ ಗುಣ ಯಾವುದು? ಎರಡನೇ ಗುಣ ಯಾವುದು? ನಿರ್ಮೋಹ. ಅಲ್ಲಲ್ಲ, ಎರಡನೇ ಗುಣ ನಿರ್ಮೋಹ. ನಿರ್ಮೋಹ ಅಂದ್ರೆ, ಮೋಹ ಅಂದ್ರೆ ಅರ್ಥ ಏನು? ಒಂದು ರೀತಿ ತಪ್ಪು ಕಲ್ಪನೆ, ಒಂದು ರೀತಿ ಭ್ರಮೆ, ಕನ್ಫ್ಯೂಷನ್ ಅಂತ ಹೇಳ್ತಾರಲ್ಲ, ಲ್ಯಾಕ್ ಆಫ್ ಕ್ಲಾರಿಟಿ ಅಂತ ಹೇಳ್ತಾರೆ. ಮೋಹದಲ್ಲಿ ವ್ಯಕ್ತಿ ಕೆಲವೊಮ್ಮೆ ತಪ್ಪು ಕಾರ್ಯಗಳನ್ನು ಮಾಡ್ಬಿಡ್ತಾನೆ, ಭ್ರಮಿತನಾಗ್ಬಿಡ್ತಾನೆ. ಯಾವುದು ನನಗೆ ಒಳ್ಳೇದು ಅನ್ನೋದನ್ನ ಆತ ನಿರ್ಧರಿಸ್ಲಿಕ್ಕಾಗೋದಿಲ್ಲ, ಮೂರ್ಖನಾಗಿ ಬಿಡ್ತಾನೆ. ಅದಕ್ಕೆ ಮೋಹಿತನಾಗೋದು ಅಂತ ಹೇಳ್ತಾರೆ. ಮೋಹಕ್ಕೆ ಒಳಗಾಗೋದು ಅಂದ್ರೆ ಒಂದೊಮ್ಮೆ ನಾವು ತಪ್ಪುಗಳನ್ನ ಮಾಡ್ಬಿಡ್ತೀವಿ ಅಂತ ಅರ್ಥ. ಭಗವದ್ಗೀತೆಯ ಸಂದರ್ಭವೇ ಹಾಗೆ. ಅರ್ಜುನ ಯುದ್ಧಕ್ಕೆ ಪೂರ್ತಿ ಸನ್ನದ್ಧನಾಗಿ ತಯಾರಾಗಿ ಬಂದಿದ್ದಾನೆ. ಆದರೆ ಯುದ್ಧ ಭೂಮಿಯಲ್ಲಿ ನಿಂತಾಗ ಆತ ಮೋಹಕ್ಕೊಳಗಾಗ್ಬಿಟ್ಟ. ಒಂದು ರೀತಿ ಧರ್ಮ ಸಂಕಟ ಆತನಿಗೆ. ನಾನು ಏನು ಮಾಡಬೇಕು? ಯುದ್ಧ ಮಾಡಬೇಕು, ಯುದ್ಧ ಮಾಡಬಾರ್ದು. ಯುದ್ಧ ಮಾಡಬೇಕು ಅಂದ್ರೆ ನಾನು ನನ್ನವರನ್ನು ಕೊಲ್ಲಬೇಕಾಗತ್ತೆ. ಆದ್ರೆ ಯುದ್ಧ ಮಾಡದೇ ಇರುವುದಂದ್ರೆ ಅದು ಅಧರ್ಮವಾಗ್ತದೆ. ಏನಿದು? ನಾನು ಏನು ಮಾಡಬೇಕು? ನನ್ನವರೇ ಈ ಧರ್ಮದ ವಿರುದ್ಧ ನಿಂತಿದ್ದಾರೆ, ಅವರನ್ನ ನಾನು ಏನು ಅವರನ್ನ ನಾನು ಈಗ ಕೊಲ್ಲಬೇಕಾ? ಈ ರೀತಿಯಾದಂತಹ ಮೋಹಕ್ಕೆ ಒಳಗಾದ. ಧರ್ಮದ ಅಸ್ಪಷ್ಟತೆ ಉಂಟಾಯಿತು. ಆತ ಹೇಳ್ತಾನೆ 2ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತ. ನಾನು ಈ ಕಾರ್ಪಣ್ಯ, ಈ ಭೌತಿಕ ಪ್ರಜ್ಞೆಯಿಂದ ಮೋಹಿತನಾಗಿ ಧರ್ಮ ಸಮ್ಮೂಢನಾಗಿದ್ದೀನಿ. ನಾನು ಏನು ಮಾಡಬೇಕು ಅನ್ನೋದು ನನಗೆ ತಿಳಿತಾ ಇಲ್ಲ. ನನ್ನ ಶ್ರೇಯಸ್ಸು ಎಲ್ಲಿದೆ ಅಂತ ತಿಳಿತಾ ಇಲ್ಲ. ಯಾರು ಹೇಳ್ತಾ ಇದ್ದಾರೆ ಈ ಮಾತನ್ನ? ಅರ್ಜುನ ಹೇಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಕೃಷ್ಣ ಆತನಿಗೆ ಉಪದೇಶಿಸ್ತಾನೆ. ಆಕ್ಚುಲಿ ಅರ್ಜುನ ಹೇಳ್ತಾನೆ, ನಾನು ನಿನ್ನ ಶಿಷ್ಯನಾಗ್ತೀನಿ ಕೃಷ್ಣ, ದಯವಿಟ್ಟು ನನಗೆ ಸರಿಯಾದ ಮಾರ್ಗ ತೋರಿಸು ಅಂತ. ಸೊ ಅರ್ಜುನ ಭಗವದ್ಗೀತೆಯನ್ನ ಕೇಳ್ದ. ಅದಾದ್ಮೇಲೆ ಕೊನೆಗೆ ಭಗವದ್ಗೀತೆಯ ಕೊನೆಯಲ್ಲಿ ಅರ್ಜುನ ಮತ್ತೆ ಹೇಳ್ತಾನೆ, ಬಹಳ ಮುಖ್ಯವಾದಂತಹ ಶ್ಲೋಕ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ ತ್ವತ್ಪ್ರಸಾದಾತ್ಮಯಾಚ್ಯುತ ಗತೋಸ್ಮಿ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ನನ್ನ ಮೋಹ ಎಲ್ಲ ನಾಶ ಆಗ್ಬಿಟ್ಟಿದೆ ಕೃಷ್ಣ. ನಿನ್ನ ಮಾತುಗಳನ್ನ ಕೇಳಿ ನನಗೆ ಒಳ್ಳೆಯ ಸ್ಮೃತಿ ಬಂದಿದೆ. ಎಲ್ಲ ಸಂದೇಹಗಳು ದೂರವಾಗಿವೆ. ಈಗ ನೀನೇನು ಹೇಳ್ತೀಯೋ ಅದನ್ನ ಮಾಡ್ತೀನಿ. ನೀನು ಯುದ್ಧ ಮಾಡು ಅಂತ ಹೇಳ್ತಿದ್ಯಾ, ಅದು ಮಾಡ್ತೀನಿ. ಯಾಕಂದ್ರೆ ನಿನ್ನಂತಹ ಮಾರ್ಗದರ್ಶಕ ಗುರುವನ್ನ ಪಡೆದಿದ್ದೀನಿ ನಾನು. ಸೊ ಕೃಷ್ಣನ ಮಾತುಗಳು, ಭಗವದ್ಗೀತೆಯನ್ನ ಕೇಳಿ ಅರ್ಜುನ ಮೋಹದಿಂದ ಹೊರಬಂದ. ನಷ್ಟೋ ಮೋಹ. ಸೊ ನಾವು ಕೂಡ ಮೋಹದಿಂದ ಹೊರ ಬರಬೇಕಂದ್ರೆ ಭಗವದ್ಗೀತೆಯನ್ನು ಓದಬೇಕು, ಕಲಿಬೇಕು, ಅದನ್ನ ಪಾಲಿಸ್ಬೇಕು. ಇದು ನಿರ್ಮೋಹ. ಮೂರನೆಯ ಗುಣ ಯಾವ್ದಾಗಿತ್ತು? ಮೂರನೇ ಗುಣ ಯಾವುದು? ಚಿತ್ತ ಸಂಘದೋಷ. ಸಂಘ ಅಂದ್ರೆ ಇಲ್ಲಿ ದುಷ್ಟರ ಸಂಘ. ದುಷ್ಟರ ಸಂಘದಿಂದ ದೂರವಾಗಬೇಕಂದ್ರೆ ನಾವು ಸಜ್ಜನರ ಸಂಘವನ್ನ ಪಡಿಬೇಕು. ಒಳ್ಳೆಯವರ ಸಂಘವನ್ನ ನಾವು ಆ ಸಂಘವನ್ನ ಪಡಿಬೇಕು. ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕು.
ಅಷ್ಟೇ ಅಲ್ಲದೆ ಅತಿ ಮುಖ್ಯವಾದಂತಹ ಒಳ್ಳೆಯ ಸಂಘ ಅಂದರೆ ಭಗವಂತನ ನಾಮ. ಈ ಕಲಿಯುಗದಲ್ಲಿ ಅನೇಕ ರೀತಿಯ ದೋಷಗಳಿವೆ, ದುಸ್ಸಂಗ ದೋಷ, ಅನೇಕ ದೋಷಗಳಿವೆ. ಇದು ದೋಷಗಳ ಸಮುದ್ರ, ನಿಧಿ ಅಂತ ಹೇಳ್ತಾರೆ. ಎಲ್ಲ ಕಡೆ ತಪ್ಪುಗಳು ಕಾಣ್ತವೆ ಈ ಜಗತ್ನಲ್ಲಿ. ಯಾರು ತಾನೇ ತಪ್ಪಿಂದ ದೂರ ಇಲ್ಲ, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ತಪ್ಪುಗಳಲ್ಲೇ ತೊಡಗಿದ್ದಾರೆ. ಈ ಜಗತ್ನಲ್ಲಿ ಎಷ್ಟು ಒಂದು ರೀತಿಯ ತಪ್ಪುಗಳೇ ಕಾಣ್ತವೆ, ದೋಷಗಳೇ ಕಾಣ್ತವೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಒಳ್ಳೆ ಗುಣ ಇದೆ. ಅದೇನದು? ಭಗವಂತನ ನಾಮ ಸಂಕೀರ್ತನೆ. ಕೀರ್ತನಾದೇವ ಕೃಷ್ಣಸ್ಯ. ಸೊ ಹೀಗೆ ನಾವು ಜಿತಸಂಗ ದೋಷವನ್ನ ಪಡಿಬೇಕಂದ್ರೆ ನಾವು ಸತ್ಸಂಗ ಮತ್ತೆ ಭಗವಂತನ ನಾಮವನ್ನ ಪಾಲಿಸ್ಬೇಕು. ಅದರಿಂದ ನಾವು ಮುಕ್ತರಾಗ್ತೀವಿ. ನಾಲ್ಕನೇ ಗುಣ ಯಾವುದು? ಹರೇ ಕೃಷ್ಣ. ಆಧ್ಯಾತ್ಮ ನಿತ್ಯ. ಬಹಳ ಇಂಟ್ರೆಸ್ಟಿಂಗ್ ಇದು. ಇದನ್ನೇ ಒಂದು ಚಾರ್ಟ್ ಅಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀವಿ ನಿಮ್ಗೇನೋ ಸ್ಪಷ್ಟ ಆಗ್ಲಿ ಅಂತ. ಮೊದಲನೇದು ನಿರ್ಮಾಣ, ಎರಡನೇದು ನಿರ್ಮೋಹ, ಈಗ ಮೂರನೇದು ಯಾವುದು? ಜಿತ ಸಂಗ ದೋಷ. ಈಗ ತಾನೇ ಅದನ್ನ ನೋಡಿದ್ವಿ ಅಲ್ವಾ? ಈಗ ಆಧ್ಯಾತ್ಮ ನಿತ್ಯ ಅಂದ್ರೇನು? ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಇರಬೇಕು ನಾವು. ಇದರ ಅರ್ಥ ಅಂದ್ರೆ ನಾವು ಭೌತಿಕ ಜಗತ್ನಲ್ಲಿ ಕಾರ್ಯ ಮಾಡ್ತಾ ಇದ್ರು ಬೇಜವಾಬ್ದಾರಿಯಾಗಿ ಏನು ವೈರಾಗಿಗಳಾಗ್ಬೇಕಂತ ಹೇಳ್ತಾ ಇಲ್ಲ ಇಲ್ಲಿ. ನಮ್ಮ ಕಾರ್ಯಗಳನ್ನ ನಾವು ಕೃಷ್ಣ ಪ್ರಜ್ಞೆ, ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಮಾಡಬೇಕು. ಹೇಗೆ ಮಾಡಬೇಕು? ಯಾವುದು ಆಧ್ಯಾತ್ಮಿಕ ಜೀವನಕ್ಕೆ ಅನುಕೂಲವಾಗಿದೆ ಅದನ್ನು ಸ್ವೀಕರಿಸಬೇಕು. ಕಾರ್ಯಗಳನ್ನ, ಗುಣಗಳನ್ನ, ಪರಿಸ್ಥಿತಿಗಳನ್ನ, ನಮ್ಮ ಜೀವನ ಶೈಲಿಯನ್ನ ಅದಕ್ಕೆ ಅನುಕೂಲ ಮಾಡಬೇಕು. ಉದಾಹರಣೆಗೆ ಭಗವಂತನ ನಾಮ ಜಪದ ಬಗ್ಗೆ ಹೇಳಿದೆ. ಭಗವಂತನ ಪುಸ್ತಕಗಳಾದ ವಾಣಿ, ಭಗವದ್ಗೀತೆಯನ್ನು ಓದೋದು, ಸೇವೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡೋದು, ಸೇವೆಯಲ್ಲಿ ತೊಡಗೋದು, ಇವುಗಳಿಂದ ನಾವು ಭಕ್ತಿ, ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಹೆಚ್ಚು ಮಾಡ್ತೀವಿ. ಅದರ ತಕ್ಕಂಗೆ ಯಾವುದು ಆಧ್ಯಾತ್ಮಿಕ ಪ್ರಜ್ಞೆಗೆ ಪ್ರತಿಕೂಲವಾಗಿದೆಯೋ, ಅನಿಷ್ಟವಾಗಿದೆಯೋ ಅದರಿಂದ ನಾವು ದೂರವಿರಬೇಕು. ಸೊ ಹೀಗೆ ಮಾಡೋದ್ರಿಂದ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತೀವಿ. ಇಲ್ಲವಾದಲ್ಲಿ ನಾವು ಅದೇ ರೀತಿಯಾಗಿ ಭೌತಿಕ ಪ್ರಜ್ಞೆಯಲ್ಲಿ ಬಿದ್ದು ಬಿಡ್ತೀವಿ. ಇದನ್ನ ಗಮನಿಸ್ಬೇಕು. ಐದನೆಯದು ವಿನಿವೃತ್ತ ಕಾಮ. ಅಂದ್ರೆ ಭೌತಿಕ ಇಚ್ಛೆಗಳು, ವಿಶೇಷವಾಗಿ ಸ್ವಾರ್ಥದ ಇಚ್ಛೆಗಳು, ಪರಸ್ಪರ ಪುರುಷ ಸ್ತ್ರೀಯರ ನಡುವೆ ಇರುವಂತಹ ಆ ಭೌತಿಕ ಆಕರ್ಷಣೆ, ಅದು ಬಹಳ ಪ್ರಬಲವಾದಂತಹ ಭೌತಿಕ ಇಚ್ಛೆ, ಸ್ವಾರ್ಥದ ಇಚ್ಛೆ. ಈ ಎಲ್ಲ ರೀತಿಯ ಸ್ವಾರ್ಥದ ಇಚ್ಛೆಗಳು, ಪ್ರತಿಷ್ಠೆ, ಏನು ಪ್ರಸಿದ್ಧಿ, ಈ ರೀತಿಯಾದಂತಹ ಮಾನ ಸಮ್ಮಾನದ ಇಚ್ಛೆ, ಇವುಗಳೆಲ್ಲವುಗಳಿಂದ ನಾವು ಮುಕ್ತರಾಗಬೇಕು. ಹೇಗೆ? ನಾವು ಅವುಗಳನ್ನು ಆಧ್ಯಾತ್ಮಿಕ ಇಚ್ಛೆಗಳಾಗಿ ಪರಿವರ್ತಿಸಬೇಕು. ನಮಗೆ ಸುಂದರವಾದಂತಹ ವ್ಯಕ್ತಿಯನ್ನ ಕಾಣಬೇಕು ಅಂತ ಇದ್ರೆ ಭಗವಂತನ ದರ್ಶನವನ್ನು ಮಾಡಬೇಕು. ಸುಂದರವಾದಂತಹ ಇಂಪಾದಂತಹ ಹಾಡುಗಳನ್ನು ಕೇಳಬೇಕಂದ್ರೆ ಭಗವಂತನ ಕೀರ್ತನೆಯಲ್ಲಿ ತೊಡಗಬೇಕು. ತುಂಬಾ ಸಿಹಿಕರವಾದಂತಹ, ರುಚಿಕರವಾದಂತಹ ಆಹಾರವನ್ನು ತಿನ್ನಬೇಕಂದ್ರೆ ಅದನ್ನ ಪ್ರಸಾದವನ್ನು ಸ್ವೀಕರಿಸುವಂತಹದ್ದು ಮಾಡಬೇಕು. ಸೊ ಹೀಗೆ ಮಾಡೋದ್ರಿಂದ ಪ್ರತಿಯೊಂದು ಕಾರ್ಯವನ್ನು ನಾವು ಕೃಷ್ಣನ ಸಂಬಂಧದಲ್ಲಿ ಕಾಣ್ತಾ ಇದ್ದೀವಿ. ಹೀಗೆ ಪ್ರತಿಯೊಂದು ಇಚ್ಛೆಯನ್ನ ನಾವು ಸ್ಪಿರಿಚುವಲೈಸ್ ಮಾಡಬೇಕು. ಅದನ್ನ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಬಹುದು. ಆರನೇದು ಯಾವುದು? ಆರನೇ ಗುಣ ದ್ವಂದ್ವೈರ್ ವಿಮುಕ್ತ. ಈ ಜಗತ್ತಿನ ಲಕ್ಷಣ, ಸ್ವಭಾವವನ್ನ ತಿಳಿಬೇಕು. ಈ ಜಗತ್ತಿನಲ್ಲಿ ಸುಖ ಇದೆ, ಅದಕ್ಕೆ ತಕ್ಕನಂಗೆ ದುಃಖ ಇದೆ, ಮಾನ ಅಪಮಾನ, ಈ ರೀತಿಯಾದಂತಹ ಅನುಭವಗಳು ಆಗ್ತಾನೆ ಇರ್ತವೆ. ಯಾವಾಗ ನಮಗೆ ವಿಪರೀತ ಅನುಭವಗಳಾಗ್ತವೋ, ದುಃಖವಾಗ್ತದೋ ಅಥವಾ ಅಪಮಾನವಾಗ್ತದೋ, ಆದಾಗ ನಾವು ನಮ್ಮ ಜೀವನದಲ್ಲಿ ನಾನು ಏನು ಕಲಿಬೇಕು ಅನ್ನೋದನ್ನ ನೋಡಬೇಕು. ಯಾವಾಗ ನಾವು ಸುಖವನ್ನ, ಪ್ರಸಿದ್ಧಿಯನ್ನ ಅಥವಾ ಮಾನವನ್ನ ಪಡಿತೀವೋ ಆಗ ನಾವು ಇದೆಲ್ಲ ಭಗವಂತನ ಕೃಪೆ ಅಂತ ಸ್ವೀಕರಿಸ್ಬೇಕು. ಹಿಗ್ಗಬಾರದು, ಕುಗ್ಗಲೂಬಾರದು, ಸಮಭಾವದಲ್ಲಿ ಭಗವಂತನ ಕೃತಜ್ಞತೆಯಲ್ಲಿ ಜೀವಿಸ್ಬೇಕು. ಹೀಗೆ ಮಾಡಿದ್ರೆ ನಾವು ಜೀವನದಲ್ಲಿ ಒಂದು ರೀತಿ ಸಂತುಷ್ಟತೆಯನ್ನ ಪಡಿತೀವಿ, ತೃಪ್ತರಾಗ್ತೀವಿ, ಆನಂದವನ್ನ ಪಡಿತೀವಿ. ಈ ಒಂದು ಈ 6 ಗುಣಗಳನ್ನು ಬೆಳೆಸ್ಕೊಂಡ್ರೆ ನಾವು ವೈಕುಂಠ ಧಾಮಕ್ಕೆ ತೆರಳುತ್ತೀವಿ, ಆಧ್ಯಾತ್ಮಿಕ ಜಗತ್ತಿಗೆ ತೆರಳುತ್ತೀವಿ ಅಂತ ಭಗವಂತ ಹೇಳಿದ್ದಾನೆ.
ಈ ಸಂದರ್ಭದಲ್ಲಿ ಪ್ರಭುಪಾದರು ಒಂದು ಬಹಳ ಸುಂದರವಾದಂತ ಕತೆ ಹೇಳ್ತಾರೆ. ಅದೊಂದು ಹೇಳ್ಬಿಟ್ಟು ನಾನು ಕೊನೆ ಮಾಡ್ತೀನಿ. ಸಾರಿ, ಸ್ವಲ್ಪ ಲೇಟ್ ಆಗ್ಬಿಡ್ತು. ನೋಡ್ಲಿಲ್ಲ. ಆ ಕಥೆ ತುಂಬಾ ಚೆನ್ನಾಗಿದೆ. ಒಂದು ಸಲ ನಾರದರು ಒಬ್ಬ ಚರ್ಮದ ಕೆಲಸ ಮಾಡುವನು, ಚರ್ಮದ ಚಪ್ಪಲಿ ಆಗಿರ್ಬೋದು, ಚರ್ಮದ ವಸ್ತುಗಳನ್ನ ತಯಾರು ಮಾಡೋನಿಗೆ ಚಮ್ಮಾರ ಅಂತ ಹೇಳ್ತಾರೆ, ಚರ್ಮಕಾರ ಅಂತ. ಆತನ ಬಳಿ ಹೋಗ್ತಾರೆ. ಆನಂತರ ಅವರು ಒಬ್ಬ ಬ್ರಾಹ್ಮಣನ ಬಳಿ ಹೋಗ್ತಾರೆ. ಇಬ್ಬರ ಬಳಿ ಹೋದಾಗ್ಲೂ ಇಬ್ರು ಒಂದೇ ಪ್ರಶ್ನೆಯನ್ನ ಕೇಳ್ತಾರೆ. ಓ ನಾರದರೆ, ನೀವು ಮಹರ್ಷಿಗಳು, ನೀವು ಈ ಜಗತ್ನಲ್ಲಿ ಪೂರ್ತಿ ಅಸ್ತಿತ್ವದಲ್ಲಿ ಎಲ್ಲೇ ಕಡೆ ತಿರುಗ್ತಿರ್ತೀರಾ, ನೀವು ವೈಕುಂಠಕ್ಕೂ ಹೋಗ್ತೀರಾ. ನಾನು ವೈಕುಂಠಕ್ಕೆ ಹೋಗ್ಬೇಕಂತ ಬಹಳ ಬಯಕೆ ಇದೆ ನನಗೆ. ದಯವಿಟ್ಟು ನಾನು ಯಾವಾಗ ವೈಕುಂಠಕ್ಕೆ ಹೋಗ್ತೀನಿ, ಭಗವಂತನ ಧಾಮಕ್ಕೆ ಹೋಗ್ತೀನಿ, ದಯವಿಟ್ಟು ನೀವು ನಾರಾಯಣನನ್ನೇ ಕೇಳಿ ಹೇಳ್ತೀರಾ. ಯಾರು ಕೇಳ್ತಾ ಇದ್ದಾರೆ ಈ ಪ್ರಶ್ನೆ? ಇಬ್ರು ಕೇಳ್ತಾ ಇದ್ದಾರೆ. ಯಾರಿಬ್ರು ಕೇಳ್ತಾ ಇದ್ದಾರೆ? ಚಮ್ಮಾರ ಮತ್ತೆ ಒಬ್ಬ ಬ್ರಾಹ್ಮಣ, ಇಬ್ರು ಕೇಳ್ತಾ ಇದ್ದಾರೆ. ನಾರದರು ಹೇಳಿದ್ರು, ಆಯ್ತು, ನೀವಿಬ್ರು ಕೂಡ ಓ ಬ್ರಾಹ್ಮಣ, ನೀನು ವೇದ ಶಾಸ್ತ್ರ ಪಾರಂಗತ, ಬೇರೆಯವ್ರಿಗೂ ತಿಳಿಸ್ತಾ ಇದೀಯಾ, ದಿನಾ ನಿನ್ನ ಜೀವನ ಶೈಲಿ ತುಂಬಾ ಚೆನ್ನಾಗಿದೆ, ಶಾಸ್ತ್ರ ಪಠಣೆ, ಯಜ್ಞ ಯಾಗಾದಿಗಳನ್ನು ನೆರವೇರಿಸ್ತೀಯ. ಓಕೆ ಚಮ್ಮಾರ, ನೀನು ಅಷ್ಟೊಂದು ಕಲ್ತಿಲ್ಲ, ಆದ್ರೂ ಕೂಡ ನೀನು ಭಗವಂತನ ಸ್ಮರಣೆ ಮಾಡ್ತೀಯ, ಭಕ್ತಿ ಮಾಡ್ತೀಯ, ಆಯ್ತು ಕೇಳ್ತೀನಿ ನಾನು. ಸೊ ಭಗವಂತನನ್ನ ಕೇಳಿದಾಗ ನಾರಾಯಣ ಹೇಳಿದಂತೆ, ಈ ಚಮ್ಮಾರ ಇದನ್ನಲ್ಲ, ಈ ಜನ್ಮದ ಕೊನೆಯಲ್ಲೇ ಬಂದ್ಬಿಡ್ತಾನೆ ನನ್ನ ಬಳಿ. ಈ ಜನ್ಮದ ನಂತರ, ಮೃತ್ಯುವಿನ ನಂತರ ಆತ ನನ್ನ ಜಗತ್ತಿಗೆ ಮರಳುತ್ತಾನೆ. ಆದ್ರೆ ಆ ಬ್ರಾಹ್ಮಣ ಇದ್ದಾನಲ್ಲ ಪಂಡಿತ, ಆತ ಅನೇಕ ಜನ್ಮಗಳನ್ನ ಪಡಿಬೇಕು. ನಾರದರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಏನಿದು ಭಗವಂತ ಹೀಗೆ ಹೇಳ್ತಾ ಇದ್ದೀಯಲ್ಲ, ನಾನು ಪಂಡಿತ ಬೇಗ ಬರ್ತಾನೆ, ಆ ಚಮ್ಮಾರ ಆಕ್ಚುಲಿ ಅವನಿಗೆ ಏನು ಅಷ್ಟು ಜ್ಞಾನ ಇದ್ದ ಹಾಗಿಲ್ಲ, ಶ್ಲೋಕ ಎಲ್ಲ ಬರೋದಿಲ್ಲ, ಹಾಗಾಗಿ ಆತನಿಗೆ ಇನ್ನಷ್ಟು ಜನ್ಮ ಪಡಿಬೇಕು ಅಂತ ಅನ್ಕೊಂಡಿದ್ದೆ. ನೀನ್ ಯಾಕೆ ಹೀಗೆ ಹೇಳ್ತಾ ಇದ್ದೀಯ ಭಗವಂತ? ಯಾರು ಕೇಳಿದ್ರು ಇದನ್ನ? ಯಾರು ಹೀಗೆ ಕೇಳಿದ್ರು ಮಾತನ್ನ? ನಾರದ್ರು ಕೇಳಿದ್ರು. ನಾರದ್ರು ಈ ಮಾತನ್ನ ಕೇಳಿದ ತಕ್ಷಣ ಭಗವಂತ ಹೇಳ್ತಾನೆ, ನಾರಾಯಣ ಕೃಷ್ಣ, ನೀನು ಏನ್ ಮಾಡು, ಈ ಉತ್ತರ ಹೇಳಲಿಕ್ಕೆ ಹೋದಾಗ ಅವ್ರು ಮತ್ತೆ ನಿನಗೆ ಪ್ರಶ್ನೆ ಕೇಳ್ತಾರೆ, ನೀವು ನಿಜವಾಗ್ಲೂ ಈ ಉತ್ತರ ಹೇಳಿದ ಭಗವಂತ ಅಂತ. ಆಗ ಹೇಳಿ, ಹೌದು, ಇದೇ ಮಾತನ್ನ ಹೇಳ್ದ. ಆತ ವೈಕುಂಠದಲ್ಲಿ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ದೊಡ್ಡ ಆನೆಯನ್ನ, ಸೂಜಿಯ ಕಣ್ಣಿರುತ್ತಲ್ಲ, ಸೂಜಿ ಮೊನೆ, ಸೂಜಿ ಅದೇನ್ ಸಣ್ಣ ಹೋಲ್ ಇರುತ್ತಲ್ಲ, ಅದ್ರ ಮೂಲಕ ತೂರಿಸ್ತಾ ಇದ್ದ ಅಂತ ಹೇಳು. ಆಗ ನಿನ್ಗೆ ಗೊತ್ತಾಗತ್ತೆ ನನ್ನ ಉತ್ತರದ ಅರ್ಥ. ಆಯ್ತು ಭಗವಂತ. ನಾರದರು ಬಂದ್ರು ಭೂಮಿಗೆ ಬಂದ್ಮೇಲೆ ಅವರು ಮೊದಲು ಪಂಡಿತನ ಬಳಿ ಹೋದ್ರು. ಪಂಡಿತನಿಗೆ ಹೇಳಿದ್ರು, ನಾರಾಯಣ ಏನ್ ಹೇಳಿದಾನೆ ಅಂತ. ನಿನಗೆ ಅನೇಕ ಜನ್ಮಗಳು ಪಡಿಬೇಕಾಗತ್ತೆ ಅಂತ ಹೇಳಿದನಪ್ಪ ಭಗವಂತ ಅಂತ ಹೇಳಿದ್ರು. ಹೇಗ್ ಸಾಧ್ಯ ಇದು? ನಾನು ಅಷ್ಟೆಲ್ಲ ವೇದ ಶಾಸ್ತ್ರ ಪುರಾಣಗಳೆಲ್ಲ ತಿಳಿದಿದ್ದೀನಿ, ಬೇರೆಯವ್ರಿಗೂ ತಿಳಿಸ್ತಾ ಇದ್ದೀನಿ, ಯಜ್ಞ ಯಾಗಾದಿ ಎಲ್ಲ ಆರಾಧನೆಗಳನ್ನ ನೆರವೇರಿಸ್ತೀನಿ, ಎಲ್ಲ ಎಷ್ಟೊಂದು ಶಿಷ್ಯರಿದ್ದಾರೆ ನನಗೆ. ನಾನು ಈ ಜನ್ಮ ನಂತರ ನಾನು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀನಿ. ನೀವ್ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ನೀವು ವೈಕುಂಠಕ್ಕೆ ಹೋಗಿದ್ರಾ? ಹಾಗಿದ್ರೆ ಹೇಳಿ, ನಾರಾಯಣ ಏನ್ ಮಾಡ್ತಾ ಇದ್ದ ಅಲ್ಲಿ ಅಂತ. ನಾರದ್ರು ಆ ಮಾತು ಹೇಳಿದ್ರು. ಏನ್ ಮಾತು ಹೇಳಿದ್ರು? ಆನೆ ಕಣ್ಣಿಗೆ ಸೂಜಿಯ ಕಣ್ಣು ಅಥವಾ ಸೂಜಿಯ ಅದು ಹೋಲ್ ಏನಿರುತ್ತಲ್ಲ, ರಂಧ್ರದ ಒಳಗಡೆ ಆನೆಯನ್ನ ತೋರಿಸ್ತಾ ಇದ್ದ ಭಗವಂತ. ಈಗ ಗೊತ್ತಾಗ್ತಾ ಇದೆ ನೀವು ಹೋಗೇ ಇಲ್ಲ ವೈಕುಂಠಕ್ಕೆ ಅಂತ. ಸೂಜಿ ಹೇಗಿರುತ್ತೆ, ಸೂಜಿ ತೂತ್ ಹೇಗಿರುತ್ತೆ, ಆನೆ ಹೇಗಿರುತ್ತೆ? ಸೂಜಿ ತೂತ್ನೊಳಗೆ ಆನೆನೇನಾದ್ರೂ ತೋರಿಸ್ಲಿಕ್ಕೆ ಆಗತ್ತಾ? ಅಸಾಧ್ಯ, ಇದು ಅಸಾಧ್ಯ ಅಂತ ಬ್ರಾಹ್ಮಣ ಪಂಡಿತ ಹೇಳ್ದ. ಆವಾಗ ಗೊತ್ತಾಯ್ತು ನಾರದರಿಗೂ, ಭಗವಂತನ ಶಕ್ತಿಯ ಮೇಲೆ ಈತನಿಗೆ ಶ್ರದ್ಧೆ ಇಲ್ಲ. ಅದೇ ಆ ಚಮ್ಮಾರನ ಬಳಿ ಬಂದ್ರು ನಾರದರು. ಆಗ ಚಮ್ಮಾರ ನಾರದರನ್ನ ಏನ್ ಹೇಳ್ತಾರೆ, ಸತ್ಕಾರ ಮಾಡ್ದ. ಆತನ ಬಳಿ ಇದ್ದಂತ ನೀರು, ಒಂದು ಆಸನವನ್ನ ಕೊಟ್ಟು ಆನಂತ ಕೇಳ್ದ, ಏನ್ ಹೇಳ್ದ ಭಗವಂತ ಅಂತ. ಓ ಭಗವಂತ ಹೇಳ್ತಾ ಇದ್ದಾನಪ್ಪ, ಈ ಜನ್ಮದ ಕೊನೆಯಲ್ಲಿ ಬರ್ತೀಯ ಅಂತ. ಓ ಭಗವಂತ ಬಹಳ ಕೃಪಾಮಯ. ಭಗವಂತ ಏನ್ ಮಾಡ್ತಾ ಇದ್ದ ವೈಕುಂಠದಲ್ಲಿ? ಓ ಈ ಕಾರ್ಯ ಮಾಡ್ತಾ ಇದ್ದ, ಸೂಜಿ ತೂತ್ನೊಳಗಡೆ ನಾನೇ ತೋರಿಸ್ತಾ ಇದ್ದ. ಓ ನನ್ನ ಭಗವಂತ ಎಷ್ಟು ಮಹಾಮಹಿಮ! ಆತ ಏನನ್ನು ತಾನೇ ಮಾಡ್ಲಿಕ್ಕಾಗೋದಿಲ್ಲ, ಅಸಾಧ್ಯಗಳನ್ನ ಸಾಧ್ಯ ಮಾಡುವಂತಹ ಶಕ್ತಿ ಆತನಿಗಿದೆ. ಅಕರ್ತುಂ ಕರ್ತುಂ ಸರ್ವಥಾ ಕರ್ತುಂ ಅನ್ಯಥಾ ಕರ್ತುಂ. ಯಾರು ಎಲ್ಲವನ್ನ ಮಾಡ್ತಾರೋ ಅದನ್ನು ಮಾಡ್ತಾನೆ, ಬೇರೆ ಎಲ್ಲವನ್ನೂ ಮಾಡ್ತಾನೆ. ಯಾರು ಯಾವುದನ್ನು ಮಾಡ್ಲಿಕ್ಕೆ ಆಗೋದಿಲ್ವೋ ಅದನ್ನೂ ಮಾಡ್ತಾನೆ. ಸೊ ಆತನಿಗೆ ಅಸಾಧ್ಯವಾದದ್ದೇನೂ ಇಲ್ಲ. ಹೀಗೆ ಆ ಬ್ರಾಹ್ಮಣನ ಮಾತಿನಲ್ಲಿ ನಾವು ಸುಳ್ಳು ಪ್ರತಿಷ್ಠೆಯನ್ನ ಕಾಣ್ತೀವಿ. ಆದ್ರೆ
ನಾವು ಶ್ಲೋಕದಲ್ಲಿ ನೋಡಿದ್ವಲ್ಲ, ಯಾವ ಗುಣ ಅದು? ಹ? ಮಾನ. ಮಾನರಹಿತ ನಿರ್ಮಾಣವನ್ನ ಗಳಿಸ್ಬೇಕು. ಅದನ್ನ ಈ ಚಮ್ಮಾರನಲ್ಲಿ ಕಾಣ್ತೀವಿ. ಹ? ಮೋಹವನ್ನ ಕಾಣ್ತೀವಿ ನಾವು ಈ ಪಂಡಿತನಲ್ಲಿ. ಹ? ಆತ ಹೊರರೂಪದಲ್ಲಿ ಶಾಸ್ತ್ರ ಪುರಾಣಗಳನ್ನ ಓದಿದ್ರು ಕೂಡ ಮೋಹಿತನಾಗ್ಬಿಟ್ಟಿದ್ದಾನೆ. ಭಗವಂತನ ಮಹಿಮೆಯನ್ನ ತಿಳಿದಿಲ್ಲ, ಅದ್ರ ಬಗ್ಗೆ ವಿಶ್ವಾಸವಿಲ್ಲ, ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಇಲ್ಲ ಆತ, ಅಲ್ವೇ? ಸೊ ಹೀಗೆ ಆತ ಸುಳ್ಳು ಪ್ರತಿಷ್ಠೆ ಅಹಂಕಾರದಲ್ಲಿರೋದ್ರಿಂದ ಭಗವಂತ ಹೇಳಿದಂತಹ ಮಾತನ್ನ ನಾವು ತಿಳ್ಕೊಳ್ಬೇಕು. ಈ 6 ಗುಣಗಳನ್ನು ನಾವು ಬೆಳೆಸ್ಕೊಂಡ್ರೆ, ಈ 6 ಗುಣಗಳಲ್ಲಿ ಮುಖ್ಯವಾಗಿ ಏನಿದೆ? ನಮ್ರತೆಯ ಭಾವ, ಸಹನಶೀಲತೆ, ಆ ಮುಖ್ಯವಾಗಿ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದು. ಭಗವಂತ ಮಹಾಮಹಿಮ, ಆತನಿಗೆ ಅಸಾಧ್ಯವಾದದ್ದೇನೂ ಇಲ್ಲ. ನಾವು ಆತನ ಸೇವಕ, ಅದು ನಮ್ಮ ನಿಜ ಪರಿಚಯ. ನಾವು ಸತ್ಸಂಗಗಳಲ್ಲಿ ತೊಡಗಬೇಕು, ಭಗವಂತನ ಭಕ್ತರ ಸಂಘವನ್ನ ಮಾಡ್ತಾ ಭಗವಂತನ ನಾಮದ ಸಂಪರ್ಕದಲ್ಲಿದ್ಕೊಂಡು ಭಗವಂತನ ನಾಮ ಜಪವನ್ನ ಮಾಡ್ತಾ ಈ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಆಗ ನಾವು ಆಧ್ಯಾತ್ಮಿಕ ಜಗತ್ತು ವೈಕುಂಠಕ್ಕೆ ಹೋಗ್ಲಿಕ್ಕೆ ಅರ್ಹರಾಗ್ತೀವಿ. ಹೀಗೆ ಈ 15ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಈ 6 ಗುಣಗಳು ನಮಗೆ ಆಧ್ಯಾತ್ಮಿಕ ಜಗತ್ತಿಗೆ ತೆರಳಲಿಕ್ಕೆ ನೆರವಾಗುವಂತಹ ಈ 6 ಗುಣಗಳನ್ನ ಕಂಡ್ವಿ. ಸಾಮಾನ್ಯವಾಗಿ ಇಲ್ಲಿ ಪ್ರಶ್ನೆ ಬರುತ್ತೆ, ಆ ಕೃಷ್ಣನ ಲೋಕ ಅದು ಹೇಗಿದೆ ಅಂತ ಪ್ರಶ್ನೆ ಬರುತ್ತಲ್ವಾ? ಆ ಪ್ರಶ್ನೆಯ ಉತ್ತರ ಭಗವಂತ 6ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅದನ್ನು ನಾವು ಮುಂದಿನ ಚರ್ಚೆಯಲ್ಲಿ ನೋಡೋಣ. ಈ ದಿನ ನಾವು ಈ ಚರ್ಚೆಯನ್ನ ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಇಲ್ಲಿ ನಾವು ಚರ್ಚೆಯನ್ನ ವಿರಾಮ ಮಾಡ್ತಾ ಇದ್ದೀವಿ. ನಾಳೆಯ ಚರ್ಚೆ ಇದೇ ಸಮಯದಲ್ಲಿ ಮತ್ತೆ ಕಂಟಿನ್ಯೂ ಆಗುತ್ತೆ. 6ನೇ ಶ್ಲೋಕದ ಚರ್ಚೆ. ಹರೇ